ಗಡಿ ಮೀರಿ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಸಿಎಂ ಒಮರ್ ಅಬ್ದುಲ್ಲಾ ಜಮ್ಮುವಿನತ್ತ ತೆರಳಿದ್ದಾರೆ. ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ, ಗಡಿ ಪ್ರದೇಶಗಳ ಜನ ಭಯದಲ್ಲಿ ಬದುಕುವಂತ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಗಡಿ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಮುಖ್ಯಮಂತ್ರಿಗಳು ತೆರಳುತ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಭೆಯನ್ನು ಮಾಡ್ತಾರೆ. ನಿನ್ನೆಯೂ ಕೂಡ ಅವರು ಒಂದು ಮಹತ್ವದ ಸಭೆಯನ್ನು ಮಾಡಿದ್ರು. ನಾವು ಗಡಿಭಾಗದ ಜನರನ್ನ ಸಂಘಟಿತವಾಗಿ ಕೆಲಸ ಮಾಡಿ ಉಳಿಸ್ಕೊಳ್ತೀವಿ, ಅವರಿಗೆ ಮೂಲ ಸೌಲಭ್ಯವನ್ನು ಕೊಡ್ತೀವಿ, ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ವೈದ್ಯಕೀಯ ನೆರವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದರು. ಮತ್ತೊಂದು ಕಡೆ ಆ ನಿವಾಸಿಗಳ ರಕ್ಷಣೆಗೆ ಭದ್ರತೆ ಹೆಚ್ಚಳ ಮಾಡೋದಕ್ಕೆ ತುರ್ತು ಸಂದರ್ಭದಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ಕೈಗೊಳ್ಳುವ ಸಂಬಂಧ ನಾವೇನು ಕ್ರಮ ಕೈಗೊಳ್ಳಬೇಕು ಅದೆಲ್ಲವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ನಿನ್ನೆ ಕೊಟ್ಟಿದ್ರು. ಅದರ ಜೊತೆಗೆ ಪಾಕಿಸ್ತಾನ ತನ್ನ ಶಸ್ತ್ರಾಸ್ತ್ರವನ್ನು ಕೆಳಗಿಡಬೇಕು, ಹೀಗೆಲ್ಲ ಎಚ್ಚರಿಕೆಯನ್ನು ಒಮರ್ ಅಬ್ದುಲ್ಲಾ ಕೊಟ್ಟಿದ್ರು. ಗಡಿಗೆ ಹೋಗ್ತಾರಂತೆ, ಜಮ್ಮುವಿನಲ್ಲಿ ಒಂದು ಸಭೆಗಳನ್ನು ಮಾಡ್ತಾರಂತೆ, ಮಾಹಿತಿಯನ್ನು ಪಡೆದುಕೊಳ್ತಾರಂತೆ. ಜಮ್ಮು ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಯತ್ನಿಸ್ತಾ ಇದೆ. ಇದರ ನಡುವೆ ಜಮ್ಮು ಮಾತ್ರವಲ್ಲ, ಪಕ್ಕದ ಪಂಜಾಬ್, ರಾಜಸ್ಥಾನ ಈ ಎಲ್ಲ ಭಾಗಗಳ ಮುಖ್ಯಮಂತ್ರಿಗಳು ಕೂಡ, ಉತ್ತರಾಖಂಡ್ ಆಗಿರ್ಬೋದು, ಈ ಭಾಗಗಳ ಮುಖ್ಯಮಂತ್ರಿಗಳು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಭಾರಿ ಬಿಗಿ ಬಂದೋಬಸ್ತನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇದೀಗ ಒಮರ್ ಅಬ್ದುಲ್ಲಾ ಜಮ್ಮುವಿಗೆ ಧಾವಿಸಿದ್ದಾರೆ. ನಾನು ಭೇಟಿ ಕೊಡ್ತೀನಿ, ಪರಿಸ್ಥಿತಿನ ಅವಲೋಕನ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ಭೇಟಿ ಕೊಟ್ಟಿದ್ದಾರೆ.